ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 6ನೇ ತಾರೀಕು ಒಂದು ಅದ್ಭುತವಾದಂಥ ಪವರ್ಫುಲ್ ಆಗಿರತಕ್ಕಂಥ ದಿನ. ಅವತ್ತು ಅಮಾವಾಸ್ಯೆ ರೀ, ವೈಶಾಖ ಅಮಾವಾಸ್ಯೆ ನಮಗೆ ಗೊತ್ತು ಅಂತ ನೀವು ಹೇಳ್ಬೋದು. ಅದಲ್ಲ, ನಾನು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಜೂನ್ 6ನೇ ತಾರೀಕಿನ ಗ್ರಹ ಸ್ಥಿತಿಗಳನ್ನು ನೋಡ್ಬೇಕು ನೀವು. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಪಂಚಗ್ರಹ ಮಹಾಯೋಗ ಕೂಟ ಆಗ್ತಾ ಇದೆ. ಪಂಚಗ್ರಹ ಮಹಾಯೋಗ, 5 ಗ್ರಹಗಳು ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಸೇರ್ತಾ ಇದೆ. ಜೂನ್ 6ನೇ ತಾರೀಕು ಅಮಾವಾಸ್ಯೆಗೆ ದಿವಸ. ಎಂಥ ಅದ್ಭುತವಾದ ದಿವಸ ಗೊತ್ತದು. ಇಷ್ಟು 5 ಗ್ರಹಗಳು ಒಂದೇ ರಾಶಿಯಲ್ಲಿ ಅಂದರೆ ತಮಾಷೆ ಅಲ್ಲ ಅದು. ಈ ಅಪರೂಪಕ್ಕೆ ಏನೋ ವರ್ಷಕ್ಕೆ ಒಂದ್ಸಲ ಗ್ರಹಣ ಆಗತ್ತಲ್ಲ, ಆ ಥರ ಸೇರ್ತಕ್ಕಂಥದ್ದು. ಯಾವಾಗೋ ಗ್ರಹಣ ಆಗತ್ತೆ ಅಂದಂಗೆ ಯಾವಾಗೋ ಈ ಥರ ಸೇರ್ತಕ್ಕಂಥದ್ದು. ಈ ಸೇರಿದಂತಹ ಅಮಾವಾಸ್ಯೆ ಪರ್ವಕಾಲ. ಸೊ ಅಂಥ ಒಂದು ಅದ್ಭುತವಾದಂತಹ ಸಮಯವನ್ನು ನಾವು ಬಳಸ್ಕೊಳ್ಬೇಕು. ಬುದ್ಧಿವಂತರಾದರೆ ಅದನ್ನು ಬಳಸ್ಕೊಳ್ಬೇಕು. ನಮ್ಮ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಬಳಸ್ಕೊಳ್ಬೇಕು. ಯಾಕೆ 5 ಗ್ರಹಗಳು, ಯಾವ್ಯಾವ 5 ಗ್ರಹಗಳು ಗೊತ್ತಾ ಅಲ್ಲಿ ಇರತಕ್ಕಂಥದ್ದು? ಒಂದು ಚಂದ್ರ, ನಿಮ್ಮ ಷಷ್ಠ್ಯಾಧಿಪತಿ. ನಿಮ್ಮ ಸಾಲಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು, ಶತ್ರುಬಾಧೆಗಳು ಎಲ್ಲದನ್ನೂ ಸಹ ಪರಿಹಾರ ಮಾಡುವ ಶಕ್ತಿ ಇರತಕ್ಕಂತಹ ಷಷ್ಠ್ಯಾಧಿಪತಿ ನಿಮಗೆ ಅವತ್ತಿನ ದಿವಸ ಪಂಚಗ್ರಹ ಮಹಾಕೂಟದಲ್ಲಿರ್ತಾನೆ. ಒಂದು ಗ್ರಹ, ಮೊದಲನೇ ಗ್ರಹ. ಎರಡನೇದಾಗಿ ರವಿಗ್ರಹ ಇರ್ತಾನೆ. ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ರವಿಯೇ ಅನುಗ್ರಹಿಸಬೇಕು. ಮದುವೆ ಆಗಿರತಕ್ಕಂಥ ಕುಂಭರಾಶಿಯವರಿಗೆ ಗಂಡ ಹೆಂಡತಿ ಜಗಳ, ಮನಸ್ತಾಪ ಇತ್ಯಾದಿಗಳಿದ್ರೆ ಅದರ ಪರಿಹಾರಕ್ಕೆ ರವಿಯೇ ನಿಮಗೆ ಅನುಗ್ರಹಿಸಬೇಕು. ರವಿ ಅಲ್ಲಿರ್ತಾನೆ. ನಿಮಗೆ ಟ್ರಾನ್ಸ್ಫರ್ ಬೇಕು ಅಂದರೆ, ವಿದೇಶ ಪ್ರಯಾಣ ಮಾಡಬೇಕು ಅಂದರೆ, ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳು ಮಾಡಬೇಕು ಅಂತಂದರೆ ಎಲ್ಲದಕ್ಕೂ ರವಿನೇ ಬೇಕು ನಿಮಗೆ. ಮೂರನೇದಾಗಿ ನಿಮ್ಮ ಆರೋಗ್ಯ. ನಿಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥ ಬುಧಗ್ರಹ, ಅವರು ಅಲ್ಲೇ ಇರ್ತಾರೆ. ನಿಮಗೆ ಪಂಚಮಾಧಿಪತಿ, ಸಂತಾನವನ್ನು ಕೊಡ್ತಕ್ಕಂಥವನು ಸಹ ಬುಧಗ್ರಹ. ನೀವು ಕೈ ಹಾಕದ ಕೆಲಸಗಳಲ್ಲೆಲ್ಲ ಯಶಸ್ಸನ್ನು ಕೊಡಬೇಕು ಅಂದರೆ ಬುಧನ ಅನುಗ್ರಹ ಬೇಕು. ಆ ಬುಧನೂ ಸಹ 3ನೇ ಗ್ರಹ ಅಲ್ಲೇ ಇರ್ತಾನೆ ಪಂಚಗ್ರಹದಿರಲ್ಲಿ. ಇನ್ನು ನಂತರ ಇರತಕ್ಕಂಥದ್ದು ಶುಕ್ರಗ್ರಹ, ನಿಮ್ಮ ಚತುರ್ಥಾಧಿಪತಿ ಹಾಗೂ ಭಾಗ್ಯಾಧಿಪತಿ. ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ, ತಂದೆಯವರ ಆರೋಗ್ಯದ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ, ತಾಯಿಯ ಆರೋಗ್ಯದ ವಿಚಾರದಲ್ಲಿ, ವಿವಾಹಿತ ಸ್ತ್ರೀಯರ ತವರು ಮನೆಯ ವಿಚಾರದಲ್ಲಿ, ವಿದ್ಯಾರ್ಥಿಗಳ ವಿದ್ಯೆಯ ವಿಚಾರದಲ್ಲಿ ಎಲ್ಲ ಅನುಗ್ರಹಿಸಬೇಕಾದವನು ಶುಕ್ರಗ್ರಹನೇ. ನಿಮ್ಮ ಮಾತು, ನಿಮ್ಮ ವಿದ್ಯೆ ಎಲ್ಲ ಕೊಡ್ತಕ್ಕಂಥವನು ಶುಕ್ರನೇ. ಸೊ ಅದನ್ನು ಶುಕ್ರಗ್ರಹನೂ ಅಲ್ಲಿರ್ತಾನೆ. ಪಂಚಗ್ರಹ ಮಹಾಕೂಟದಲ್ಲಿ ಶುಕ್ರನೂ ಇರ್ತಾನಲ್ಲಿ. ನಂತರ ಅಲ್ಲಿರ್ತಕ್ಕಂಥದ್ದು ಗುರುಗ್ರಹ, ನಿಮ್ಮ ಧನಾಧಿಪತಿ. ನಿಮಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂದರೆ, ನಿಮ್ಮ ಕುಟುಂಬಾಧಿಪತಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಒಂದು ನೆಮ್ಮದಿ ಸಿಗಬೇಕು ಕುಟುಂಬದಲ್ಲಿ ಅಂತಾದರೆ, ನಿಮ್ಮ ಲಾಭಾಧಿಪತಿ, ನೀವು ಮಾಡ್ತಕ್ಕಂಥ ಎಲ್ಲ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಬೇಕು ಅಂತಾದರೆ ಗುರುವಿನ ಆರಾಧನೆ. ಆ ಗುರು ಸಹ ಆ ಪಂಚಗ್ರಹಗಳಲ್ಲಿ ಇದ್ದಾನೆ. ಸೊ ಈ 5 ಗ್ರಹಗಳು, ಚಂದ್ರ, ಸೂರ್ಯ, ಬುಧ, ಗುರು, ಶುಕ್ರ, ಈ 5 ಗ್ರಹಗಳು ಸಹ ಜೂನ್ 6ನೇ ತಾರೀಕು ನಿಮ್ಮ ರಾಶಿಯಿಂದ 4ನೇ ರಾಶಿಯಾದ ವೃಷಭ ರಾಶಿಯಲ್ಲಿ ಸಮ್ಮಿಲನವಾಗ್ತಾ ಇದೆ, ಸೇರ್ತಾ ಇದೆ. ಸೊ ಅವತ್ತಿನ ದಿವಸ ಅಮಾವಾಸ್ಯೆ ಪರ್ವಕಾಲ. ಅವತ್ತಿನ ದಿವಸ ವಿಶೇಷವಾದ ಆರಾಧನೆ ನೀವು ಮಾಡಿಕೊಂಡ್ರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಒಂದೇ ಕಲ್ಲಿಗೆ 2 ಅಕ್ಕಿ ಅಂತ, ಇಲ್ಲಿ 2 ಅಲ್ಲ 5 ಅಕ್ಕಿ ಓಡುವುದು. 5 ಅಲ್ಲ, 5ರಿಂದ ಸಿಗುವ ಹಲವಾರು ವಿಚಾರಗಳು ಎಲ್ಲದೂ ಸಹ ನಿಮ್ಗೆ ಅನುಕೂಲವಾಗ್ಬಿಡುತ್ತೆ. ಆ ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ಬಿಡುತ್ತೆ. ಸೊ ಒಂದು ಪರ್ವಕಾಲ ಬೇಕಲ್ಲ ಆ ವಿಶೇಷವಾದ ಪರಿಹಾರ ಮಾಡ್ಕೊಳ್ಳೋಕ್ಕೆ. ವಿಶೇಷವಾದ 3 ರೀತಿಯ ಪರಿಹಾರಗಳನ್ನ ಹೇಳ್ತೀನಿ. ಆ ಪರ್ವಕಾಲ ಜೂನ್ 6ನೇ ತಾರೀಕು. ನೀವೇ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಬಹುದಾದಂಥ ಪರಿಹಾರವನ್ನು ಹೇಳ್ತೇನೆ. ಅದಕ್ಕೆ ಒಂದು 5 ದ್ರವ್ಯಗಳು ಬೇಕು, ಒಂದು 5-6 ಐಟಮ್ಸ್ ಬೇಕು. ಜೂನ್ 5ನೇ ತಾರೀಕು ಅದನ್ನು ತಂದಿಟ್ಕೊಂಬಿಡಿ. ಏನಂದ್ರೆ, ಒಂದು ಕಲಶದ ಚಮ್ ತಂದ್ಕೊಳ್ಳಿ, ಒಂದು ತಾಮ್ರದ್ದು ಒಂದು ಚಮ್ ಸಿಗುತ್ತಲ್ಲ, ತಾಮ್ರದ ಚಮ್ ತಂದ್ಕೊಳ್ಳಿ. ಎರಡನೇದಾಗಿ ನೀವು ಭತ್ತ, ಒಂದು 100 ಗ್ರಾಮ್ ಅಥವಾ ಒಂದು ಮುಷ್ಟಿಯಷ್ಟು ಅಥವಾ 100 ಗ್ರಾಮ್ ಅಷ್ಟು ಭತ್ತ, ಆಮೇಲೆ ಹೆಸರು ಕಾಳು, ಕಡಲೆಕಾಳು, ಅವರೆ, ಆಮೇಲೆ ಗೋಧಿ, ಇದು 5 ಧಾನ್ಯಗಳನ್ನು, ಪಂಚಧಾನ್ಯಗಳನ್ನು ಒಂದೊಂದು ಮುಷ್ಟಿ ಆಗುವಷ್ಟು ಅಥವಾ 100 ಗ್ರಾಮ್ ಅಷ್ಟು ತಂದಿಟ್ಕೊಳ್ಳಿ. 6ನೇ ತಾರೀಕು ಬೆಳಗ್ಗೆ ಎದ್ದು ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಒಂದು ಬಿಳಿ ರಂಗೋಲಿ ಹಾಕ್ಕೊಳ್ಳಿ. ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಒಂದು ಬಿಳಿ ರಂಗೋಲಿ ಹಾಕಿ, ಆ ರಂಗೋಲಿ ಮೇಲೆ ಬಾಳೆ ಎಲೆ ಹಾಕಿ. ಬಾಳೆ ಎಲೆ ತಂದ್ಕೊಂಡಿಲ್ವಾ, ಸಿಕ್ಕಿಲ್ವಾ, ನೋ ಪ್ರಾಬ್ಲಮ್. ಒಂದು ಸ್ಟೀಲ್ ಪ್ಲೇಟ್ ಇಡಿ, ಅಥವಾ ಹಿತ್ತಾಳೆ ತಾಮ್ರದ ಪ್ಲೇಟು, ಇಲ್ಲ ಅಂದರೆ ಸ್ಟೀಲ್ ಪ್ಲೇಟ್ ಇಟ್ಟರು ಪರವಾಗಿಲ್ಲ. ಅದ್ರ ತುಂಬ ಅಕ್ಕಿ ತುಂಬಿ, ಅದೆಲ್ಲ ಮನೇಲೇ ಇರ್ತದೆ. ಈ ತಾಮ್ರದ ಚಮ್ಮನ ಅದರಲ್ಲಿ ಇಡಿ, ಆ ಖಾಲಿ ಚಮ್ಮನ ಅಕ್ಕಿಯಲ್ಲಿ. ಹಾಗೂ ಒಂದೊಂದೇ ಧಾನ್ಯ ಹಾಕಿ. ಮೊದಲು ಗೋಧಿಯನ್ನು ಹಾಕಿ, ಓಂ ಸೂರ್ಯಾಗೆ ನಮಃ ಅಂತ ಹೇಳ್ಕೊಂಡು ಗೋಧಿ ಹಾಕಿ. ಓಂ ಚಂದ್ರಾಗೆ ನಮಃ ಭತ್ತವನ್ನು ಹಾಕಿ. ಓಂ ಬುಧಾಗೆ ನಮಃ ಹೆಸರು ಕಾಳು ಹಾಕಿ.
ಓಂ ಗುರವೇ ನಮಃ ಕಡಲೆಕಾಳು ಹಾಕಿ, ಓಂ ಶುಕ್ರಾಗೆ ನಮಃ ಅವರೆಯನ್ನು ಹಾಕಿ. ಕಲಶ ತುಂಬ ಬರ್ತದೆ. ನೀವು 5 ಮುಷ್ಟಿ ಹಾಕಿದ್ರೆ ಚಿಕ್ಕದ ಕಲಶ ಚಮ್ಮ ತುಂಬ ಹೋಗ್ತದೆ. ಅದ್ರ ಮೇಲೆ ನೀವು ಒಂದು ತೆಂಗಿನಕಾಯಿ ಎಲೆ, ವೀಳ್ಯದೆಲೆ, ತೆಂಗಿನಕಾಯಿ ಇಡ್ಬೋದು. ಇಟ್ಟು ಅದಕ್ಕೆ ಹೂವು ಆಮೇಲೆ ವಸ್ತ್ರದ ಅಲಂಕಾರಗಳನ್ನು ಮಾಡ್ಕೋಬೋದು. ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ, ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ. ಹಾಗೂ ಈ 5 ಗ್ರಹಗಳ ಅಷ್ಟೋತ್ತರವನ್ನು ಕಡ್ಡಾಯವಾಗಿ ಪಠನೆ ಮಾಡಿ. ಇನ್ನೂ ಈ 5 ಗ್ರಹಗಳ ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ಉತ್ತಮ. ಇಲ್ಲಾಂದರೆ 5 ಗ್ರಹಗಳ ಏನು ಅಷ್ಟೋತ್ತರಗಳನ್ನು ಪಠನೆ ಮಾಡಿ. ಸೂರ್ಯಾಷ್ಟೋತ್ರ, ರವಿಗ್ರಹದ ಅಷ್ಟೋತ್ರ, ಚಂದ್ರಗ್ರಹ ಸ್ತೋತ್ರ, ಶುಕ್ರಾಷ್ಟೋತ್ರ, ಬುಧಾಷ್ಟೋತ್ರ, ಗುರು ಅಷ್ಟೋತ್ರ, 5 ಗ್ರಹಗಳ ಅಷ್ಟೋತ್ರವನ್ನು ಅಲ್ಲಿ ಪಠನೆ ಮಾಡಿ. ಅದಾದಮೇಲೆ ಊದಿನ ಕಡ್ಡಿ ಬೆಳಗಿ ಒಂದು ನೈವೇದ್ಯ ಮಾಡಿಬಿಟ್ಟು ಒಂದು ಮಂಗಳಾರತಿ ಮಾಡಿ ಹೂವಾಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಮುಗೀತು, ಅದು ಹಾಗೇ ಇರಲಿ. 7ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆ ಕಲಶವನ್ನು ಎತ್ಕೊಂಡು ಮನೆ ಹತ್ತಿರದಲ್ಲಿರುವ ಅರಳಿ ಮರ ಇರುತ್ತಲ್ಲ ಅದರ ಬುಡದಲ್ಲಿ ಹೋಗಿ ಅದನ್ನೆಲ್ಲ ಆ ಧಾನ್ಯಗಳೆಲ್ಲ ಹಾಕಿ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ ಮನೆಗೆ. ಅಷ್ಟೇ. ಇಷ್ಟು ಸಿಂಪಲ್ ಪರಿಹಾರ ನೀವು ಆರಾಮಾಗಿ ಮಾಡ್ಬೋದು ಅಲ್ವಾ? ಸೊ ಇದನ್ನು ಕಡ್ಡಾಯವಾಗಿ ಮಾಡಿ ಜೂನ್ 6ನೇ ತಾರೀಕು. ಸೊ ಇದೆಲ್ಲ ಸಮಸ್ಯೆಗಳನ್ನು ಹೊರಬರ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಪರಿಹಾರ ಹೇಳ್ತೀನಿ. ಯಾಕೆ ಈ ಪರಿಹಾರ ಇಂಪಾರ್ಟೆಂಟ್ ಗೊತ್ತಾ? ಬುಧ ಏನು ಕುಂಭರಾಶಿಯವರಿಗೆ ಚಂದ್ರಗ್ರಹ ಷಷ್ಠ್ಯಾಧಿಪತಿ ಆಗಿರ್ತಾನೆ. ಷಷ್ಠ್ಯಾಧಿಪತಿ ಜೂನ್ 6ನೇ ತಾರೀಕು ಅಮಾವಾಸ್ಯೆ ದಿವಸ ಪರಮೋಚ್ಚ ಸ್ಥಿತಿಯಲ್ಲಿ ಪಂಚಗ್ರಹ ಕೂಟದೊಳಗೆ ಸೇರ್ಕೊಂಡಿರ್ತಾನೆ. ಷಷ್ಠ್ಯಾಧಿಪತಿ ಅಂದರೆ ನಿಮಗೆ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಇದೆಲ್ಲವನ್ನ ಕೊಡ್ತಕ್ಕಂಥವನು ಅವರೇ ಆಗಿರ್ತಾನೆ. ರೋಗ ರುಜಿನಗಳನ್ನು ಕೊಡ್ತಕ್ಕಂಥವನು ಅವನೇ ಆಗಿರ್ತಾನೆ ಚಂದ್ರ. ಅವನು ಪರಮೋಚ್ಚ ಸ್ಥಿತಿಯಲ್ಲಿ ಹೋಗ್ತಾನೆ ಅಂತಂದಾಗ ಅದು ಸರಿಯಾದ ಸಮಯ. ನೀವು ಚಂದ್ರನ ಆರಾಧನೆ ಅಥವಾ ವಿಶೇಷವಾದ ಈ ನೆಗೆಟಿವ್ ಎನರ್ಜಿ ತೆಗಿಲಿಕ್ಕೋಸ್ಕರ ನೀವು ಮಾಡುವ ಪ್ರಯತ್ನಕ್ಕೆ. ಆದ್ದರಿಂದ ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಜೂನ್ 6ನೇ ತಾರೀಕು ರಾತ್ರಿ ಮಾಡಿ ಈ ಪರಿಹಾರವನ್ನು. ಬೆಳಗ್ಗೆನೆ ತಂದಿಟ್ಕೊಳ್ಳಿ ಐಟಮ್ಸ್ನ. ಅದಕ್ಕೊಂದು 5 ಐಟಮ್ಸ್ ಬೇಕು. ಬಿಳಿ ಸಾಸಿವೆ, ಕರಿ ಸಾಸಿವೆ, ಕಲ್ಲುಪ್ಪು, ಒಣಮೆಣಸಿನ್ಕಾಯಿ ಹಾಗೂ ಲಿಂಬೆಹಣ್ಣು. ಬ್ಯಾಡಗಿ ಮೆಣಸಾದರೂ ಪರವಾಗಿಲ್ಲ, ಲಿಂಬೆಹಣ್ಣು. ಈ 5 ದ್ರವ್ಯಗಳು ಬೇಕು. ನಿಮಗೆ ಸಮಸ್ಯೆ ಇದೆ, ನೀವು ಕುಂಭರಾಶಿಯವರು, ನೀವು ಕೂತ್ಕೋಬೇಕು, ಬೇರೆಯವ್ರು ನಿಮಗೆ ನಿವಾಳಿಸ್ಬೇಕು. ಅದನ್ನು ಅಲ್ಲಿ ಕೆಳಗೆ ಒಂದು ಕಾಯಿ ಸಿಪ್ಪೆ ಎಲ್ಲ ಸೇರಿಸಿ ಒಂದು ಬೆಂಕಿ ಮಾಡಿ ಕೆಂಡ ಮಾಡಿ ಇಟ್ಕೋಬೇಕು. ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾರಾದರೂ ಸಹ ಪರವಾಗಿಲ್ಲ, ನಿಮಗೆ ಅದನ್ನು ನಿವಾಳಿಸ್ಬೇಕು. ಅವರ ಅಂಗೈಯಲ್ಲಿ ಕಲ್ಲುಪ್ಪು, ಬ್ಯಾಡಗಿ ಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ ಅಂಗೈಯಲ್ಲಿ ಇಟ್ಕೊಂಡು 3 ಅಥವಾ 6 ಅಥವಾ 9 ಬಾರಿ ಪ್ರದಕ್ಷಿಣಾಕಾರ ಅಪ್ರದಕ್ಷಿಣಾಕಾರವಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿಮಗೆ ನಿವಾಳಿಸ್ಬಿಟ್ಟು ಆ ಕೆಂಡದಲ್ಲಿ ಹಾಕಿಬಿಡ್ಲಿ. ಅದನ್ನು ಚಟ 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 ಅಂತೆಲ್ಲ ಉರಿದು ಸ್ವಲ್ಪ ಕೆಟ್ಟ ವಾಸನೆ ಎಲ್ಲ ಬರುತ್ತೆ, ಎಲ್ಲ ದೃಷ್ಟಿ ಹೋಗಿರುತ್ತೆ. ಅದರಿಂದ ಆ ಕಪ್ಪಿರುತ್ತಲ್ಲ, ಬೂದಿ ಕಪ್ಪು, ಅದನ್ನು ಸ್ವಲ್ಪ ತಗೊಂಡು ನಿಮ್ಮ ಬಲಗಾಲ ಅಂಗಾಲು, ನಿಮ್ಮ ಅಂಗಾಲು, ಬಲಗಾಲಿನ ಅಂಗಾಲಿಗೆ ಒಂದು ಸ್ವಲ್ಪ ಕಪ್ಪು, ಅಂಗೈಗೆ ಒಂಚೂರು ಕಪ್ಪು, ಬಲಗಡೆ ಹುಬ್ಬಿನ ಮೇಲ್ಭಾಗದಲ್ಲಿ ಒಂಚೂರು ಕಪ್ಪನ್ನು ಹಚ್ಕೊಳ್ಳಿ. ಆಯಿತಾ? ಹಚ್ಚಿಸ್ಕೊಳ್ಳಿ. ಆಯಿತಾ? ಅದರಿಂದ ನಂತರ ಲಿಂಬೆಹಣ್ಣು ಮಿಕ್ಕತ್ತೆ. ಆ ಲಿಂಬೆಹಣ್ಣು ತಗೊಂಡು 3, 6, 9 ಬಾರಿ ಪ್ರದಕ್ಷಿಣಾಕಾರವಾಗಿ ನಿಮಗೆ ನಿವಾಳಿಸ್ಬಿಟ್ಟು, ಆ ನಿವಾಳಿಸೋರು ಅವರ ಎಡಗಾಲ ಇಮ್ಮಡಿಯಲ್ಲಿ ಅದನ್ನ ಹಾಕಿ ತುಳಿದು ಅದನ್ನು ಅಪ್ಪಚ್ಚಿ ಮಾಡಿ ರಸಾಲ ಹೊರಗೋಬೇಕು. ಮತ್ತೆ ಲಿಂಬೆಹಣ್ಣು ತಗೊಂಡು ಅದನ್ನು 2 ಭಾಗ ಮಾಡಿ ಹಿಂಗೆ ಬಿಸಾಕಬೇಕು. ಈ ಕಡೆ ಬಲಗಡೆ, ಈ ಕಡೆ. ಅದನ್ನು ಮಾಡಿದ್ಮೇಲೆ ನೀವು ಎದ್ದು ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋದ್ರೆ ಆಯಿತು. ಸಿಂಪಲ್, ಮುಗೀತು. ಸೊ ಇಷ್ಟು ಸಿಂಪಲ್ ಆಗಿರತಕ್ಕಂಥ ಪರಿಹಾರ ಆರಾಮ್ಸೆ ನೀವು ಮಾಡ್ಕೋಬೋದು. ಬಟ್ ಇದೆಲ್ಲ ಐಟಮ್ಸ್ ತಂದು ಇಟ್ಕೋಬೇಕಾಗತ್ತೆ, ನೀವು ನೆನ್ಪಿಟ್ಕೊಂಡು. ಆಯಿತಾ? ಸೊ ಇದನ್ನು ತಂದು ಇಟ್ಕೊಂಡು ಈ ಪರಿಹಾರನೂ ಮಾಡ್ಬೋದು. ಇಲ್ಲ ಗುರುಳೆ ಇದೆಲ್ಲ ಕಷ್ಟ ಆಗುತ್ತೆ ಗುರುಳೆ, ನಾವು ಮಾಡೋಕ್ಕೆ ಆ ಕೆಂಡ ಮಾಡು ಅದನ್ನು ಮಾಡಿದ ಅದೆಲ್ಲ ಕಷ್ಟ ಆಗುತ್ತೆ, ನಮ್ಗೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಒಂದು ವಿಶೇಷ ಪರಿಹಾರ 3ನೇದು ಯಾವುದು ಅದನ್ನು ಹೇಳಿ ಅಂತಂದರೆ ಅದು ಹೇಳ್ತೇನೆ. 3ನೇಯ ಅದ್ಭುತವಾದಂತಹ ಪರಿಹಾರ ಇದು ನೀವು ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಲ್ಲ ನಿಮಗೆ, ಇದು ಗ್ರಹಣದ ಗ್ರಹಣ ಥರ ಬಹಳ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಸುಯೋಗ. ಪಂಚಗ್ರಹ ಮಹಾಕೂಟ ಅಂತಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತದೆ. ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಪರಮೋಚ್ಚ ಸ್ಥಿತಿಯಲ್ಲಿದೆ ಅಂತಂದಾಗ ಇಂಥ ಅದ್ಭುತವಾದಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಸೊ ಬಂದಾಗ ನಾವು ಅದನ್ನು ಬಳಸ್ಕೊಂಬಿಡ್ಬೇಕು. ಸೊ ಆವತ್ತಿನ ದಿವಸ ನಿಮ್ಮೆಲ್ಲರ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಸೂಕ್ಷ್ಮವಾದಂತಹ ಸಮಯ.
6ನೇ ತಾರೀಕು ಬಹಳ ಸೂಕ್ಷ್ಮವಾದಂಥ ಸಮಯ. ಅವತ್ತಿನ ದಿವಸ ನಿಮ್ಮ ಶರೀರ ಏನಿದೆಯಲ್ಲ, ನಿಮ್ಮ ಶರೀರದ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಈ ಬಾಡಿ ಮೇಲೆ ಮತ್ತೆ ಪುನಃ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲ ಫುಲ್ ಆಕ್ಟಿವೇಟ್ ಆಗ್ತಕ್ಕಂಥ ಬಹಳ ಅದ್ಭುತವಾದಂಥ ಸಮಯ. ನಿಮ್ಮ ಏನು ನೆಗೆಟಿವ್ ಇದ್ರೂ ತೆಗೆದು ಬಿಡ್ಬೋದು, ಏನು ದೃಷ್ಟಿ ದೋಷ ಏನಿದ್ರು ಕೂಡ ಅದನ್ನು ತೆಗೆದು ಬಿಡ್ಬೋದು, ಆಯಿತಾ. ಸೊ ಅದು ಬಹಳ ಪವರ್ಫುಲ್ ಆಗಿದ್ದರಿಂದಾಗಿ ಅವತ್ತಿನ ದಿವಸವೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳತಕ್ಕಂಥದ್ದು, ಏನೋ ನಿಮಗೆ ಈ ಹೆದ್ರು ಬೆವರು ನಗದೋಗ್ದು ಯಾರೋ ಕುದಿಗೆ ಹೆಚ್ಚಿದಂಗೆ ಆಗ್ತಿದೆ ಗುರುಳೆ ರಾತ್ರಿ ಮಲ್ಕೊಂಡಂಗೆ ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಅಂಥದ್ದು ಏನೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು. ಕೆಟ್ಟ ಕನಸುಗಳು ಪರಿಹಾರವಾಗಿ ಒಳ್ಳೊಳ್ಳೆ ಕನಸುಗಳು ನಿಮಗೆ ಸತ್ಯವಾಗಬೇಕು. ನಿಮಗೆ ಆ ಥರ ಸ್ವಪ್ನೇಶ್ವರಿ ಹೋಮ ಅಂತ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆ ಮಾಡ್ತಾ ಇದ್ದೀವಿ. ಸ್ವಪ್ನೇಶ್ವರಿ ಹೋಮವನ್ನು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ ಅದು. ಸೊ ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ವಾಸ್ತು ದೋಷಗಳು, ಯಾಕೆಂದರೆ ಈ ಪಂಚಗ್ರಹ ಮಹಾಯೋಗ ಕೂಟದಲ್ಲಿ ಕೂತ್ಕೊಂಡಾಗ ಎಲ್ಲ ವಾಸ್ತು ದೋಷಗಳ ಪರಿಹಾರ ಮಾಡ್ಕೊಳ್ಳೋಕ್ಕೂ ಇದು ಅದ್ಭುತ ಕ್ಲೆನ್ಸಿಂಗ್. ಮನೆಯೆಲ್ಲ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಯಾವ ಮನೆ ಆಗಿರಬೇಕು, ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಸಮಯ ಇದು. ಸೊ ಆದ್ದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಈ ಪಂಚಗ್ರಹಗಳಿದಾವಲ್ಲ, 5 ಗ್ರಹಗಳಿದಾರಲ್ಲ, ಆ 5 ಗ್ರಹಗಳಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಮಹಾ ನವಗ್ರಹ ಶಾಂತಿ ಹೋಮಗಳು, ಈ ಪಂಚಗ್ರಹ ಮಹಾಕೂಟದ ವಿಶೇಷವಾದ ಗ್ರಹಗಳ ಹೋಮಗಳೆಲ್ಲ ಆಗ್ತದೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾದಂತಹ ಪ್ರಸಾದ ಸ್ವರೂಪದ ನಿಮಗೆ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಪಂಚಗ್ರಹ ಮಹಾಕೂಟದ ಒಂದು ಸಂದರ್ಭದಲ್ಲಿ ನಮ್ಮ ಯಾಗಶಾಲೆಯಲ್ಲಿ ಈ ಕೃಷ್ಣ ಕೀಲಕ ಅನ್ನುವಂಥ ಒಂದು ವಿಶೇಷವಾದ ರತ್ನವನ್ನು ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಪಂಚಗ್ರಹಗಳ ಒಂದು ಏನು ಕೂಟದ ಎಲ್ಲ ಗ್ರಹಗಳ ಹೋಮವನ್ನು ಮಾಡಿ ನಿಮಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೇವೆ. ಒಂದು ನೆನಪಿಟ್ಕೊಳ್ಬೇಕಿದೆ ಏನಪ್ಪ ಅಂತಂದರೆ, ಇದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನೀವು ಒಮ್ಮೆ ಬಳಸಿದ್ರೆ ನೀವೇ ಬಳಸಬೇಕು, ಬೇರೆಯವ್ರು ಬಳಸಂಗಿಲ್ಲ. ಬಳಸೋದು ಹೆಂಗೆ ಗುರುಗಳ, ಇದೇನು ಕುತ್ತಿಗೆಲ್ಲಿ ನೇತಾಕೋಬೇಕಾ ಇದನ್ನು ಅಂತ, ಹಾಗೆಲ್ಲ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಕಡ್ಡಾಯವಾಗಿ ನೀವು ಮಲಗುವ ಹಾಸಿಗೆಯಲ್ಲಿ ಇಟ್ಕೋಬೇಕು. ಇದನ್ನು ನಿಮ್ಮ ತಲೆದಿಂಬು ಕೆಳಗೂ ಇಟ್ಕೋಬಹುದು, ಇಲ್ಲ ನಿಮ್ಮ ಹಾಸಿಗೆಯಲ್ಲೂ ಇಟ್ಕೋಬಹುದು. 2 ಆಪ್ಷನ್ಸ್ ಇದೆ, ಯಾವುದಾದ್ರೂ ಪರವಾಗಿಲ್ಲ. ಇದ್ರ ಮೇಲೆ ನೀವು ಮಲಗಿದಾಗ, ಅಂದರೆ ಹಿಂಗೆ ಮಲ್ಕೊಂಡ್ರೆ ಚುಚ್ಚಿಬಿಡ್ತದೆ, ಮತ್ತು ಹೀಗೆ ಇದನ್ನು ಅಡ್ಡ ಇಟ್ಕೊಂಡು ಇದ್ರ ಮೇಲೆ ಮಲಗಬೇಕು. ಇಲ್ಲ ತಲೆದಿಂಬು ಕೆಳಗಡೆ ಆದರೂ ಇದನ್ನ ಇಟ್ಕೊಂಡು ಮಲ್ಕೋಬಹುದು. ನಿಮ್ಮ ನೆಗೆಟಿವ್ ಆರಾ ಏನಿದೆ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಎಂತ ಹೇಳ್ತೀವಿ, ನಿಮಗೆ ದೃಷ್ಟಿ ಇದರಿಂದ ಬರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತ, ನಿಮ್ಮ ಇಡೀ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ರತ್ನಕ್ಕಿದೆ, ಈ ಕೃಷ್ಣ ಕೀಲಕ ರತ್ನಕ್ಕಿದೆ. ಇದನ್ನು ನಾವು ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವತ್ತು ಎನರ್ಜೈಸ್ ಮಾಡ್ತಾ ಇದ್ದೇವೆ? ಪಂಚಗ್ರಹ ಮಹಾಕೂಟ ಇರತಕ್ಕಂಥ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತಕ್ಕಂಥ ಅಮಾವಾಸ್ಯೆಯ ಪರ್ವಕಾಲದ ದಿವಸ ನಾವು ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯ ಮತ್ತೆ ಬರೋದು ಯಾವಾಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಮತ್ತೆ ಇದೇ ರೀತಿಯಾದಂತಹ ದ್ರವ್ಯವನ್ನು ನಾವು ಎನರ್ಜೈಸ್ ಮಾಡ್ತೀವ ಅನ್ನೋಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ಸದ್ಯದಲ್ಲಿಲ್ಲ. ಸೊ ಆದ್ದರಿಂದ ದಯವಿಟ್ಟು ಇಂಥ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಗೆಲ್ಲರಿಗೂ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಸಾಧ್ಯ ಬೆಳಗ್ಗೆ ಲೈವಲ್ಲಿ ನೀವು ಸಂಕಲ್ಪ ಹೇಳ್ಕೊಳ್ಳಿ. ಬೆಳಗ್ಗೆ 10:30 ಹೋಮ ಪ್ರಾರಂಭವಾಗ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ನಿಮ್ಮ ಈ ಎಲ್ಲ ಹೋಮಗಳಲ್ಲೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳಿಗೆ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ಕೃಷ್ಣ ಕೀಲಕ ರತ್ನ ಏನಿದೆ ಇದ್ರ ಮೇಲೆ ದಯವಿಟ್ಟು ಮಲ್ಕೊಳ್ಳಿ, ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಳ್ಳಿ. ನೆನ್ಪಿಟ್ಕೊಳ್ತಕ್ಕಂಥದ್ದು ಅಂದರೆ, ಒಮ್ಮೆ ನೀವು ಇದ್ರ ಮೇಲೆ ಬಳಸಲಿಕ್ಕೆ ಆರಂಭ ಮಾಡಿದ್ರಿ, ಇದನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ನನ್ನ ಮಗನೇ ಕೊಟ್ಬಿಡೋಣ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂದ್ಕೊಂಡು ಒಬ್ಬರು ಬಳಸಿದ್ನ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ಆರಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿಮ್ಮ ಆರಾಗೆ ಆ ಆರಾಗೆ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಆದ್ದರಿಂದ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ. ಸೊ ಆದ್ದರಿಂದ
ಇದನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಬೇಡಿ. ಒಮ್ಮೆ ನಿಮ್ಮ ಹೆಸರು ಸಂಕಲ್ಪ ನೀವು ಬಳಸಿದ್ರೆ ನೀವೇ ಬಳಸಬೇಕು ಇದನ್ನು ಅಲ್ವಾ. ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿದ್ರಿಗೂ ಸಹ ಪರಿಹಾರವಾಗುತ್ತೆ. ಈ ದೃಷ್ಟಿ, ತುಂಬ ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕ್ತಾರೆ. ಕೆಲವರು ಮನಸ್ಸಲ್ಲೇ ಕೊರಗಿ ನಿಮ್ಗೊಂದು ದೃಷ್ಟಿ ಮಾಡಾಕ್ತಾರೆ. ಸೊ ದುಶ್ಮನ್ ಕಹ ಅಂದರೆ ಊರು ತುಂಬ ಹೇ ಅಂತ. ನಾವು ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ, ಆಯ್ತಲ್ವಾ. ಸೊ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹ್ಯೂಮನ್ ನೇಚರ್ ಏನು ಅಂತಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಬಟ್ ನನ್ನಷ್ಟಲ್ಲ ಅನ್ನೋ ಥರದ್ದು. ಸೊ ಯಾರೇ ಇರಲಿ, ನಿಮ್ಮ ಒಳಿತನ್ನು ಬಯಸೋರು ಕೂಡ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಚೆನ್ನಾಗಿರಪ್ಪ, ನನ್ನಷ್ಟು ಚೆನ್ನಾಗಿರೋದು ಬೇಡ ಅಂತ. ನನಗಿನ್ನ ಚೆನ್ನಾಗಿದೆ ಅಂದರೆ ನೀನು ಎಂಥವೇ ಆಗಿರೋ, ಎಷ್ಟೇ ಬೇಕೋನೇ ಆಗಿರೋ ನಿನ್ನ ಬಗ್ಗೆ ದೃಷ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಹ್ಯೂಮನ್ ನೇಚರ್ ಅದು. ಸೊ ಅದರಿಂದ ಆ ಹ್ಯೂಮನ್ ನೇಚರ್ ಆಗಿರತಕ್ಕಂಥ ಹೊಟ್ಟೆ ಉರಿ, ದೃಷ್ಟಿ ಸ್ವರೂಪದಲ್ಲಿ ಹೊಟ್ಟೆ ಕಿಚ್ಚು ಇದೆಲ್ಲ, ಅದು ದೃಷ್ಟಿ ಸ್ವರೂಪದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಕೃಷ್ಣ ಕೀಲಕ ರತ್ನವನ್ನು ಡೈಲಿ ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಏನೇನು ನೆಗೆಟಿವ್ ಎನರ್ಜೀಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀರಾ. ನೀವು ರಾತ್ರಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಎಷ್ಟಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ, ಹೊರ ಕ್ಲೆನ್ಸಿಂಗ್ ಆಗಿರುತ್ತೆ, ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಆಗಿ ಹೋಗ್ತೀರಾ, ಮತ್ತೆ ರಾತ್ರಿ ಬಂದು ಮಲ್ಕೊತೀರಾ ಇದ್ರ ಮೇಲೇ, ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತೀರಾ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ. ಸೊ ನೀವು ಬಳಸಿದ್ದನ್ನ ದಯವಿಟ್ಟು ಇನ್ನೊಬ್ಬರಿಗೆ ಕೊಡಬೇಡಿ. ಅವ್ರಿಗೆ ಬೇರೆ ಇನ್ನೊಂದು ಬೇಕಾದ್ರೆ ತರಿಸ್ಕೊಳ್ಳೋಕೆ ಹೇಳಿ, ಮೊದಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ತರಿಸ್ಕೊಳ್ಳೋಕೆ ಹೇಳಿ. ಬಟ್ ದಯವಿಟ್ಟು ನೀವು ಬಳಸಿದ್ದು ಇನ್ನೊಬ್ರಿಗೆ ಕೊಡಿಸ್ಬೇಕು ಅಷ್ಟೇ, ಜಸ್ಟ್ ಸಾಕು. ಇಷ್ಟು ಮಾಡ್ಕೊಂಡು ಹೋದರೂ ಸಾಕು. ಈ ನೆಗೆಟಿವ್ ಎನರ್ಜಿ ಇದಾಗುತ್ತೆ. ಹಾಗೂ ಈ ಜೂನ್ 6ನೇ ತಾರೀಕು ಪರ್ವಕಾಲದ ಒಂದು ಸಂಪೂರ್ಣ ಫಲವನ್ನು ಈಸಿಯಾಗಿ ತಗೊಂಡಂಗೆ ಆಗುತ್ತೆ. ಯಾವ್ಯಾವ ಗ್ರಹಕ್ಕೆ ನಾವು ಪೂಜೆ ನಿಮ್ಗೆ ಹೇಳ್ತಾ ಇದ್ದೀನೋ ಅಷ್ಟು ಧಾನ್ಯಗಳಿಟ್ಕೊಂಡು ಅದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗುರುಗಳೇ, ಏನು ಅವಶ್ಯಕತೆ. ನಾವು ಆ ಗ್ರಹಗಳಿಗೆ ಹೋಮವನ್ನೇ ಮಾಡ್ತಾ ಇದ್ದೇವೆ. ನೀವು ಬರೀ ಪೂಜೆ ಮಾಡೋದಷ್ಟು ನಾವು ಹೋಮವನ್ನೇ ಪವರ್ಫುಲ್ಲಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದೆಲ್ಲದರ ಎನರ್ಜೈಸ್ ಆಗಿ ಒಂದು ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ. ಜಸ್ಟ್ ಇದನ್ನು ನೀವು ತಲೆದಿಂಬಡಿ ಇಟ್ಕೊಂಡು ನಮ್ಮಲ್ಕೊಂಡ್ರೆ ಸಾಕು, ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲೋದು ಏನು ಗೊತ್ತಿದೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.